ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ತರ ಒಂದು ಸೈಡಲ್ಲಿ ಸ್ಕ್ರೀನ್ ಬರ್ತಾ ಇದೆಯಲ್ಲ, ಈ ತರ ಒಂದು ಸ್ಕ್ರೀನ್ ಅನ್ನ ಯಾವ ರೀತಿ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಆಪ್ ಮೂಲಕ ನೀವು ಕಂಪ್ಲೀಟ್ ಆಗಿ ಯಾವ ತರ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ಮತ್ತೆ ಈ ತರ ಮಾರ್ಕ್ ಯಾವ ತರ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನೆಲ್ಲ ಮಾಡಬೇಕು, ಯಾವ ತರ ಆ್ಯಪ್ ಡೌನ್ಲೋಡ್ ಮಾಡಬೇಕು, ಆ ಆ್ಯಪ್ ಹೆಸರು ಏನು, ಹಾಗೆ ಯಾವ ತರ ಎನೇಬಲ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ಒಂದು ಪಟ ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ತರ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಸ್ಕಿಪ್ ಮಾಡುವಾಗ ಸ್ಟೆಪ್ ಮಿಸ್ ಆತಂದ್ರೆ ಈ ತರ ಮತ್ತೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ಬೋದು. ಸೊ ಬನ್ನಿ ಡೈರೆಕ್ಟ್ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಎಸ್ ಸ್ನೇಹಿತರೆ, ನಾನೀಗ ಮೊಬೈಲ್ ಸ್ಕ್ರೀನ್ ಮೇಲೆ ಇದ್ದೇನೆ. ಸೊ ನೀವು ಈ ತರ ಒಂದು ಯಾವ ತರ ಮಾಡ್ಬೇಕಂತ ತೋರಿಸ್ತೇನೆ. ಇದು ಒಂದು ಈ ತರ ಮಾಡ್ಬೇಕಾಗ್ತದೆ. ಸೊ ಹೀಗೆ ನಾವು ಸ್ಕ್ರೀನ್ ರೆಕಾರ್ಡ್ ಮಾಡ್ಬೇಕಾದ್ರೆ ಈ ತರ ಒಂದು ಸಿಂಬಲ್ ಅನ್ನ ನಾವು ಯಾವ ರೀತಿ ಮಾಡ್ಬೇಕಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸೊ ಈ ನೋಡ್ತಾ ಇರ್ಬೋದು ನೀವು, ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ನೋಡಿ, ರೌಂಡ್ ಬೇಕಂದ್ರೆ ರೌಂಡ್ ಈ ತರ ಮಾಡ್ಬೋದು. ಸೊ ನೆಕ್ಸ್ಟ್ ಇದು ಬೇಡ ಅಂತ ಹೇಳಿದ್ರೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಎರೋ ಮಾರ್ಕ್. ಸೊ ನೀವು ಡೈರೆಕ್ಟ್ ಆ ಸಿಂಬಲ್ಗೆ ಎರೋ ಮಾರ್ಕ್ ತೋರಿಸ್ಬೇಕಂದ್ರೆ ಸೊ ಈ ತರ ತೋರಿಸ್ಬೋದು. ಇದರಲ್ಲಿ ಕಲರ್ ಆಪ್ಷನ್ ಕೂಡ ಇರ್ತದೆ. ಸೊ ಯೆಲ್ಲೋ ಬೇಕಂದ್ರೆ ಯೆಲ್ಲೋ ಮಾಡ್ಕೋಬಹುದು, ಗ್ರೀನ್ ಬೇಕಂದ್ರೆ ಸೊ ಗ್ರೀನ್ ಸಹ ಮಾಡ್ಕೋಬಹುದು. ಹಾಗೆ ಇದನ್ನ ಬ್ಯಾಕ್ ಮಾಡಬೇಕು. ಸೊ ಅಲ್ಲಿ ಬ್ಯಾಕ್ ಬಟನ್ ಇರುತ್ತೆ. ಸೊ ಅದನ್ನ ಬ್ಯಾಕ್ ಮಾಡ್ಕೋಬಹುದು. ಸೊ ಹಾಗೆ ಇದನ್ನ ನೋಡ್ಬೋದು ನೀವು, ಇದನ್ನ ಒಂದು ಸೈಡ್ ಮಾಡ್ಕೊಂಡು. ಸೊ ಇದು ನೀವು ಫಸ್ಟ್ ಎಲ್ಲಿ ಬರ್ಬೇಕಪ್ಪ ಅಂತ ಹೇಳಿದ್ರೆ ಗೂಗಲ್ ಪ್ಲೇ ಸ್ಟೋರ್ ಇರುತ್ತಲ್ಲ ನಿಮ್ಮ ಮೊಬೈಲ್ ಅಲ್ಲಿ, ಸೊ ಅಲ್ಲಿ ಬರಬೇಕು. ಸೊ ಅಲ್ಲಿ ಬಂದು ಅದನ್ನ ಓಪನ್ ಮಾಡ್ಕೊಂಡಾದ ನಂತರ ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ರೌಂಡ್ ಮಾರ್ಕ್ ಹಾಕಿದ್ನಲ್ಲ. ಸೊ ಈ ತರ ಪ್ಲೇ ಸ್ಟೋರ್ ಸಿಂಬಲ್ ಇರುತ್ತೆ. ಸೊ ಆಪ್ ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಒಂದು ಸರ್ಚ್ ಬಾಕ್ಸ್ ಇರುತ್ತೆ. ಸೊ ನೀವು ನೋಡ್ಬೋದು, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಈ ತರ ಮಾರ್ಕ್ ಮಾಡ್ಕಂತಾನೆ ಆಪ್ ಯೂಸ್ ಮಾಡ್ತಾ ಇರೋದು. ಸೊ ಇದನ್ನ ಸರ್ಚ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾಕ್ಸ್ ಇದೆಯಲ್ಲ, ಸೊ ಇದ್ರ ಮೇಲೆ ಕೂಡ ಒಂದ್ಸಲ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಆ ಸರ್ಚ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಏನಂತ ಸರ್ಚ್ ಮಾಡ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾರ್ಕ್ ಇಂಡಿಕೇಶನ್ ಅಂತ ಸರ್ಚ್ ಮಾಡಬೇಕಾಗ್ತದೆ. ಸೊ ಸ್ಕ್ರೀನ್ ರೆಕಾರ್ಡ್ ಮಾರ್ಕ್ ಇಂಡಿಕೇಶನ್ ಅಲ್ಲಿ ಮೇಲ್ಗಡೆ ಬಂದಿರುತ್ತೆ, ಟಾಪ್ ಅಲ್ಲಿ ಫಸ್ಟ್ ಆಪ್ಷನ್ ಬಂದಿರುತ್ತೆ ನೋಡಿ, ನಾನು ಮಾರ್ಕ್ ಮಾಡಿದ್ದೇನೆ. ಸೊ ಇದು ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈ ತರ ಹಲವಾರು ಅಪ್ಲಿಕೇಶನ್ಸ್ ಬರ್ತವೆ ಪ್ಲೇ ಸ್ಟೋರ್ ಅಲ್ಲಿ. ಸೊ ಇದನ್ನ ಯಾವುದು ನೀವು ಡೌನ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಇದು ಮೊದಲನೇ ಆಪ್ಷನ್ ಬರ್ತಲ್ಲ ಅಪ್ಲಿಕೇಶನ್. ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದನ್ನ ಅಷ್ಟು ಚೆನ್ನಾಗಿಲ್ಲ, ನಾನು ಯೂಸ್ ಮಾಡಿ ನಿಮ್ಗೆ ಹೇಳಿದ್ದೇನೆ. ಸೊ ಇದು ಬೇಡ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಬರುತ್ತೆ A to Z ರೆಕಾರ್ಡರ್ ಅಂತ ಹೇಳಿ. ಸರ್ ಇದು ಸಹ ಬೇಡ, ಇದು ಸಹ ಅಷ್ಟು ಕರೆಕ್ಟ್ ಆಗಿಲ್ಲ. ಸೊ ನೆಕ್ಸ್ಟ್ ನಾನು ಮೂರನೇ ಅಪ್ಲಿಕೇಶನ್ ಇದೆಯಲ್ಲ ಇಲ್ಲಿ, ಸೊ ಇದನ್ನ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡಿ ಮಾರ್ಕ್ ಮಾಡಿದ್ದೇನಲ್ಲ, ಸೊ ಇದನ್ನ ನಾನು ಈಗ ಓಪನ್ ಮಾಡ್ಕೊಳ್ತೇನೆ. ಸೊ ನೀವು ನೋಡ್ತಾ ಇರ್ಬೋದು, ಈ ತರ ಮಾರ್ಕ್ ಮಾಡಿದ್ದೇನಲ್ಲ. ಹಾಗೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇದನ್ನ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿದ ನಂತರ ನೋಡಿ, ನಾನು ಮಾರ್ಕ್ ಮಾಡಿದ್ದೇನಲ್ಲ ಇದೇ ಆ್ಯಪು. ಸೊ ಇದನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ಎಕ್ಸ್ ರೆಕಾರ್ಡರ್ ಅಂತ ಬರುತ್ತೆ, ನೋಡ್ತಾ ಇರ್ಬೋದು ನೀವು, ಸ್ಕ್ರೀನ್ ರೆಕಾರ್ಡರ್ ಅಂಡ್ ಎಕ್ಸ್ ರೆಕಾರ್ಡರ್ ಅಂತ ಬರುತ್ತೆ. ಸೊ ಇದನ್ನ ನೀವು ನೋಡ್ಬೋದು, ರೇಟಿಂಗ್ಸ್ ಕಾಣ್ಬೋದು, 70 lakh ಪ್ಲಸ್ ಇದನ್ನ ರೇಟಿಂಗ್ಸ್ ಮಾಡಿದ್ದಾರೆ. ಸೊ ಅವರು ಕೂಡ 3 ಸ್ಟಾರ್ಗಿಂತ ಜಾಸ್ತಿನೇ ರೇಟಿಂಗ್ಸ್ ಕೊಟ್ಟಿದ್ದಾರೆ ಎಲ್ಲ ಇದನ್ನ ಯೂಸ್ ಮಾಡ್ತಿರೋಂಥ ವ್ಯೂವರ್ಸ್ ಅಥವಾ ಯೂಸರ್ಸ್. ಸೊ ನೆಕ್ಸ್ಟ್ ನೋಡ್ಬೋದು ನೀವು 10 CR ಪ್ಲಸ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಉತ್ತಮವಾದಂಥ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ನಾವು ದೊಡ್ಡ ಯೂಟ್ಯೂಬರ್ಗಳೆಲ್ಲ ಇದನ್ನೇ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅವ್ರು ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ಹೈಲೈಟ್ ಮಾಡಿ ಅಥವಾ ಮಾರ್ಕ್ ಇಂಡಿಕೇಶನ್ ಮಾಡಿ ಅಥವಾ ರೌಂಡ್ ಸಿಂಬಲ್ ಅನ್ನು ಹಾಕ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ. ಸೊ ಹಾಗೇನೆ ಇದು ಒಂದು ಕೂಡ ಈ ತರ ಮಾಡ್ಬೋದು. ಸೊ ನಾ ಇದು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಈ ತರ ಬರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು, ಟಾಪ್ ಅಲ್ಲಿ ಬ್ರಷ್ ಟೂಲ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ್ ಕೂಡಲೇ ಈ ತರ ಒಂದು ಬ್ರಷ್ ಸಿಂಬಲ್ ಬರುತ್ತೆ. ಸೊ ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಈ ಸೈಡ್ ಬಂದ್ಮೇಲೆ ಇಲ್ಲಿ ಕ್ಯಾಮ್ರಾ ಇದೆ, ವ್ಯಾನ್ ಕ್ಯಾಮ್ರಾ ಅಂತ ಹೇಳಿ. ನಾವು ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ್ಲೇನೆ ನಮ್ಮ ಫೇಸ್ ಅನ್ನ ಸ್ಕ್ರೀನ್ ರೆಕಾರ್ಡ್ ಒಟ್ಟಿಗೆ ವಿಡಿಯೋ ಮಾಡ್ಬೋದು. ಸೊ ಆ ತರ ಒಂದು ಅಪ್ಲಿಕೇಶನ್ಸ್ ಇದೆ ಇದರಲ್ಲಿ, ಒಂದು ಉತ್ತಮವಾದಂಥದ್ದು. ಸೊ ನೀವು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾನೆ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗೆಯುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಎಂಟೈರ್ ಒಂದು ಸಿಂಗಲ್ ಆ್ಯಪ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು ಅಥವಾ ಎಂಟೈರ್ ಸ್ಕ್ರೀನ್ ರೆಕಾರ್ಡ್ ಶಾರ್ಟ್ ಮಾಡ್ಕೋಬೇಕಂತ ಹೇಳ್ತದೆ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಆಪ್ಷನ್ಸ್. ಸೊ ವಿಡಿಯೋ ರೆಕಾರ್ಡ್ ಮಾಡುವಾಗ ಇದು ಒಂದು ಆಪ್ಷನ್ ನಮ್ಮ ಸ್ಕ್ರೀನ್ ಮೇಲೆ ಇಡಬೇಕಾಗ್ತದೆ. ಸೊ ನೀವು ಈಗ ಕ್ಲಿಕ್ ಮಾಡಿದಾಗ ಸಡನ್ ಆಗಿ ಬರಬೇಕಂದ್ರೆ ಸೊ ಅದು ಒಂದು ಸಿಂಬಲ್ ಬರುತ್ತೆ. ಸೊ ನೀವು ಬ್ರಷ್ ಟೂಲ್ ಕ್ಲಿಕ್ ಮಾಡಿದಾಗ ಆ ಥರ ಒಂದು ಸಿಂಬಲ್ ಬರುತ್ತೆ. ಇದು ನಮ್ಮ ಮಧ್ಯೆ ಕೇಳ್ಕೊಂಬಂದು ನೋಡಿ ಈ ಥರ ಮಾಡ್ತಾ ಇದ್ದೇನೆ.
ಸೊ ಇದು ಒಂದು ಈ ಥರ ಮಾಡಿಬಿಟ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ಸೊ ಅದೇನೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ಇದರಲ್ಲಿ ಸುಮಾರು ಆಪ್ಷನ್ಸ್ಗಳು ಕೂಡ ಉಂಟು. ಒಳ್ಳೆ ರೀತಿಯಿಂದ ಎಲ್ಲವನ್ನು ತೋರಿಸ್ಬೋದು. ನಂದೀಗ YT ಸ್ಟುಡಿಯೋ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡೇನೆ, ನಿಮಗೆ ತೋರಿಸ್ತಾ ಇದ್ದೇನೆ ಎಕ್ಸಾಂಪಲ್. ಸೊ ನೋಡ್ತಾ ಇರ್ಬೋದು, ಇದು ಒಂದು ನನ್ನ ಚಾನಲ್. ಸೊ ಈ ನನ್ನ ಚಾನಲಲ್ಲಿ 10,302 ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನೀವು ನೋಡ್ಬೋದು, ನಾ ಈ ಥರ ಇಂಡಿಕೇಶನ್ ಮಾಡ್ತೇನೆ. ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳೆಲ್ಲ ಸಹ ಹೀಗೇನೆ ಅವರು ತೋರಿಸ್ತಾ ಇರ್ತಾರೆ. ಇದನ್ನು ಕ್ಲಿಕ್ ಮಾಡಿ ತೋರಿಸೋದಾಗ್ಲಿ. ನೋಡಿ, ನಂದು ವಾಚ್ ಟೈಮು ಮತ್ತು ವ್ಯೂಸ್ ಎಷ್ಟಾಗಿದೆ ಅಂತ ತೋರಿಸ್ತಾ ಇದೆ. ಸೊ ಹಾಗೆ ಒಂದು ವಿಡಿಯೋನ ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡ್ಕೊಂಡಂತ ನೋಡಿ, ನಾನು ಇಲ್ಲಿ 4Kನ ಇಂಡಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ಎರೋ ಮಾರ್ಕನ್ನು ಟಿಕ್ ಮಾಡ್ತೇನೆ. ನೋಡ್ಬೋದು ನೀವು 4K ವಿಡಿಯೋ ಅಂತ ಹೇಳಿ ಟಿಕ್ ಮಾಡಿ ತೋರಿಸ್ತೇನೆ. ಸೊ ಇದೇ ರೀತಿ ನಂದು 128 ವ್ಯೂಸ್ ಆಗಿದೆ ಮತ್ತು 2.9 ವಾಚ್ ಅವರ್ ಆಗಿದೆ ಅಂತೇಳಿ ಈ ಥರ ಇಂಡಿಕೇಶನ್ ಮಾಡಿ ತೋರಿಸ್ಬೋದು. ಸೊ ಇದನ್ನು ನಾನು ಸ್ಕ್ವೇರ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿ ಇದರಲ್ಲಿ. ಸೊ ಈ ಥರ ಒಂದು ಸ್ಕ್ವೇರ್ ಮಾಡಿಕೊಂಡು ಸಹ ಮಾಡ್ಬೋದು. ಸೊ ಇದೇ ಥರ ಒಂದು ಯೂಟ್ಯೂಬರ್ಸ್ಗಳು ಮಾಡ್ತಿರ್ತಾರೆ. ಸೊ ನಾನು ಕೂಡ ನಿಮಗೆ ಸಣ್ಣ ಯೂಟ್ಯೂಬರ್ಸ್ ಅಥವಾ ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗಳಿಗೂ ಸಹ ಇದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಿಮಗೆ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಒಂದು ಹೆಲ್ಪ್ಫುಲ್ ಆಗ್ತದೆ ಅಂತ ನನ್ನ ಭಾವನೆ. ಸೊ ನೀವು ಕೂಡ ಈ ಥರ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಸೊ ಇದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡುವಾಗ ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.